ಮಚ್ಚ ಹಿಡಿದು ರೀಲ್ಸ್ ಮಾಡಿ ಪರಪ್ಪನ ಅಗ್ರಹಾರ ಸೇರಿದ್ದ ರಜತ್ ಮತ್ತು ವಿನಯ್ ನಡುವೆ ಈಗ ಅಸಮಾಧಾನ ಮೂಡಿದೆಯಾ, ಭಿನ್ನಾಭಿಪ್ರಾಯಗಳು ಮೂಡಿದೆಯಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂದರೆ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾ ಇರತಕ್ಕಂಥ ಸಲಹೆಗೆ ವಿನಯ್ ಲೈಕ್ ಮಾಡ್ತಾ ಇರೋದು ರಜತ್ಗೆ ಅಸಮಾಧಾನಕ್ಕೆ ಕಾರಣವಾಗಿದೆ. ಇಷ್ಟ ಇಲ್ಲ ಅಂತಂದ್ರೆ ನೇರವಾಗಿ ಹೇಳು, ಆದರೆ ಈ ಥರ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ಉತ್ತರ ಕೊಡ್ತಕ್ಕಂಥದ್ದು ಸರಿಯಲ್ಲ ಅಂತ ರಜತ್ ಅಸಮಾಧಾನಗೊಂಡು ಮಾತನಾಡಿದ್ದಾರೆ. ನೋಡಿ. ಮಚ್ಚು ರೀಲ್ಸ್ ಬಳಿಕ ವಿನಯ್ ರಜತ್ ಮಧ್ಯೆ ಕಿತ್ತಾಟ, ನೆಟ್ಟಿಗರ ಕಮೆಂಟ್ಸ್ಗೆ ಲೈಕ್, ವಿನಯ್ ವರ್ತನೆಗೆ ಬೇಸರ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಮಚ್ಚು ಹಿಡಿದು ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಪೋಸ್ಟ್ ನೋಡಿದ ಪೊಲೀಸರು ಈ ಇಬ್ಬರ ಮೇಲೂ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ಬಂಧನ ಕೂಡ ಮಾಡಿದ್ರು. ನಂತರ ಪರಪ್ಪನ ಅಗ್ರಹಾರ ಜೈಲಿಗೂ ಕಳುಹಿಸಲಾಗಿತ್ತು. ಆನಂತರ ವಿನಯ್ ವಿಡಿಯೋ ಮಾಡಿ ರೀಲ್ಸ್ ಮಾಡಿದ್ದು ತಪ್ಪು, ಇನ್ಮುಂದೆ ಜೀವನದಲ್ಲಿ ಯಾವತ್ತೂ ರೀಲ್ಸ್ ಮಾಡಲ್ಲ ಅಂತ ಹೇಳಿಕೆ ಕೂಡ ಕೊಟ್ಟಿದ್ರು. ಆದ್ರೆ ಇಲ್ಲಿವರೆಗೂ ರಜತ್ ಮಾತ್ರ ಎಲ್ಲಿಯೂ ಕಾಣಿಸ್ಕೊಂಡಿರ್ಲಿಲ್ಲ. ಇದೇ ಮೊದಲ ಬಾರಿಗೆ ಇವತ್ತು ಪಬ್ಲಿಕ್ ಟಿವಿಯೊಂದಿಗೆ ರಜತ್ ರೀಲ್ಸ್ ಮಾಡಿದ್ದು ಹೇಗೆ, ಏನೆಲ್ಲ ಆಯ್ತು ಅನ್ನೋ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ವಿನಯ್ಗೆ ರೀಲ್ಸ್ ಮಾಡೋಣ ಅಂದಿದ್ದು ನಾನೇ, ಇಷ್ಟು ದೊಡ್ಡ ವಿಚಾರ ಆಗತ್ತೆ ಅಂತ ಗೊತ್ತಿರಲಿಲ್ಲ. ಹೌದು, ಅವತ್ತು ಅಕ್ಷಯ್ ಸ್ಟುಡಿಯೋದಲ್ಲಿ ಖಾಸಗಿ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮ ಮುಗಿಸಿ ಹೊರಗೆ ಬಂದ ವೇಳೆ ನಾನೇ ರೀಲ್ಸ್ ಮಾಡೋಣ ಅಂತ ವಿನಯ್ ಹೇಳಿದ್ದೆ. ಅಲ್ಲೇ ಸೆಟ್ ನಲ್ಲಿದ್ದ ಫೈಬರ್ ಮಚ್ ತಗೊಂಡು ರೀಲ್ಸ್ ಮಾಡಿ ಇಬ್ರು ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿದ್ವಿ. ನಾವು ಫೈಬರ್ ಮಚ್ ಬಳಸಿ ರೀಲ್ಸ್ ಮಾಡಿದ್ದು, ಅಸಲಿ ಮಚ್ಚು ಬಳಸಿಲ್ಲ. ಮಚ್ಚು ಹಿಡಿದು ರೀಲ್ಸ್ ಮಾಡೋದು ತಪ್ಪು ಅಂತ ಗೊತ್ತಿರಲಿಲ್ಲ. ಯಾರು ಕೂಡ ಮುಂದೆ ಈ ರೀತಿ ಮಾಡಬೇಡಿ ಅಂದ್ರು. ನಾನು ಕ್ಯಾರೆಕ್ಟರ್ನ ಚೂಸ್ ಮಾಡ್ಕೊಂಡಿರಲಿಲ್ಲ, ಅದು ಚಾಲೆಂಜ್ ಟೀಮ್ ಅವರು ಡಿಸೈಡ್ ಮಾಡ್ತಾರೆ. ದರ್ಶನ್ ಸರ್ ನಾನು ಕೊಟ್ಟಿದ್ರು, ಆಮೇಲೆ ವಿನಯ್ಗೆ ಪುಷ್ಪ ಕ್ಯಾರೆಕ್ಟರ್ ಕೊಟ್ಟಿದ್ರು. ಬೆಳಗ್ಗೆ ರೆಡಿ ಆದ್ವಿ, ರೀಲ್ಸ್ ಮಾಡೋಣ ಅಂದ್ವಿ, ಮಾಡೋಣ ಮಚ್ಚ ಅಂದ. ಲಂಚ್ ಬ್ರೇಕಲ್ಲಿ ರೀಲ್ಸ್ ಮಾಡಿದ್ವಿ, ಓದ್ವಿ, ಇಷ್ಟೇ. ಅದೇ ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ, ಯಾಕಂದರೆ ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಆಮೇಲೆ ಈ ಥರ ವಿಷಯಗಳನ್ನ ಯಾರು ಫಾಲೋನು ಮಾಡಬಾರ್ದು. ನಾವು ಆ್ಯಕ್ಟ್ರಸ್ ಆಗಿ ಇಲ್ಲ ಮತ್ತೊಂದಾಗಿ ಮಗದೊಂದಾಗಿ ಏನಕ್ಕೆ ಮಾಡ್ತೀವಿ ಅಂದರೆ ಅದೊಂದು ಕಂಟೆಂಟ್ಗೆ ಮಾಡ್ತೀವಿ, ಇಲ್ಲ ಜನಕ್ಕೆ ಇಷ್ಟಪಡೋಕ್ಕೆ ಮಾಡ್ತೀವಿ. ಯಾರು ಅದನ್ನು ಫಾಲೋ ಮಾಡೋಕ್ಕೆ ನಾವು ಮಾಡಲ್ಲ. ಸೊ ದಯವಿಟ್ಟು ಇದನ್ನು ಯಾರು ಫಾಲೋ ಮಾಡಬೇಡಿ, ಆಮೇಲೆ ಇಂಥ ರೀಲ್ಸ್ನ ಮಾಡಲೂಬೇಡಿ. ನನ್ನಿಂದಲೇ ಜೈಲಿಗೆ ಹೋಗುವಂತಾಯ್ತು ಎಂಬಂತೆ ಆಗ್ತದೆ. ನಾನು ಯಾರಿಗೂ ರೀಲ್ಸ್ ಮಾಡೋಕೆ ಒತ್ತಾಯ ಮಾಡಿಲ್ಲ. ಕಳೆದ 11 ವರ್ಷದಿಂದ ನಾನು ವಿನಯ್ ಸ್ನೇಹಿತರು. ಬಿಗ್ ಬಾಸ್ ಹೋಗೋಕು ಮುಂಚೆ ಪರಿಚಯ. ಆದ್ರೆ ರೀಲ್ಸ್ ಮಾಡಿ ಜೈಲಿಗೆ ಹೋಗಿ ಬಂದ ನಂತರ ಅವನೇ ಮಾಧ್ಯಮಗಳಿಗೆ ಮಾತನಾಡೋದು ಬೇಡ ಅಂದ. ನಂತರ ಅವನೇ ಮೊದಲು ವಿಡಿಯೋ ಮಾಡಿ ಕ್ಷಮೆ ಕೇಳಿದ್ದಾನೆ. ಆಮೇಲೆ ನನ್ನಿಂದಲೇ ಇದೆಲ್ಲ ಆಯ್ತು ಅನ್ನೋ ತರ ನಡ್ಕೋತಿದ್ದಾನೆ. ಕೆಲವರು ರಜತ್ ಫ್ರೆಂಡ್ಶಿಪ್ ಕಟ್ ಮಾಡು ಅಂತ ವಿನಯ್ಗೆ ಕಮೆಂಟ್ ಮಾಡ್ತಿದ್ದಾರೆ. ಆ ಕಮೆಂಟ್ಗಳಿಗೆ ವಿನಯ್ ಕೂಡ ಲೈಕ್ಸ್ ಕೊಡ್ತಿದ್ದಾನೆ. ಇದು ಸರಿಯಲ್ಲ. ನನ್ನ ಫ್ರೆಂಡ್ಶಿಪ್ ಬೇಡ ಅಂದ್ರೆ ನೇರವಾಗಿ ಹೇಳ್ಬಿಡ್ಲಿ. ಅದು ಬಿಟ್ಟು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಪರೋಕ್ಷವಾಗಿ ವಿನಯ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇಲ್ಲ ವಿನಯ್ಗೆ ನಾವು ತೊಂದರೆ ಮಾಡಬೇಕು, ಮತ್ತೊಂದು ಮಾಡಬೇಕು, ಮಗದೊಂದು ಮಾಡಬೇಕು ನನಗಿಲ್ಲ. ನನಗೆ 11 ವರ್ಷದ ಫ್ರೆಂಡ್ಶಿಪ್ ಅದು, ನಾನು ವಿನಿ. ಸೊ ನನಗೆ ಇನ್ ಆ್ಯಂಡ್ ಔಟ್ ಗೊತ್ತು ವಿನಿ ಬಗ್ಗೆ. ಸೊ ಅವ್ನ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊಂಡೇನೋ ಬೇರೆ ಥರ ತಿರುಗಿಸೋದಾಗಲಿ ನನಗೆ ಅದು ಅವಶ್ಯಕತೆನೂ ಇಲ್ಲ, ಅದು ನಾನು ಮಾಡೂ ಇಲ್ಲ. ತಪ್ಪಾಗಿದೆ. ಆಮೇಲೆ ವಿನಿ ಏನು ಚಿಕ್ಕ ಹುಡುಗ ಅಲ್ಲ, ನಿನ್ನೆ UKG ಮಾಡಿಬಿಟ್ಟು ಸಡನ್ನಾಗಿ ರೀಲ್ಸ್ ಮಾಡೋಕ್ಕೆ ಬಂದಿಲ್ಲ ನನ್ನ ಜೊತೆ. ಸೊ ಈಸ್ ಆಲ್ಸೋ ವೆರಿ ಮೆಚ್ಯೂರ್ಡ್, ನನಗಿಂತ ತುಂಬ ದೊಡ್ಡವನು ವಿನಿ. ಸೊ ನಾನು ಅವ್ನಿಗೆ ಹೆದರಿಸಿ ಬೆದರಿಸಿ ಏನು ರೀಲ್ಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಟ್ ವಾಸ್ ಅ ಮ್ಯೂಚುವಲ್ ಕಂಟೆಂಟ್, ಮಾಡಿದ್ವಿ, ಮುಗೀತು. ಬಟ್ ಇದಿಷ್ಟು ದೊಡ್ಡದಾದ್ಮೇಲೆ ನಾನೇ ಮಾಡಿಸಿದ್ದು ಅನ್ನೋ ಥರ ಆಚೆ ಬರ್ತಾ ಇದೆಯಲ್ಲ, ಇಟ್ ವಾಸ್ ನಾಟ್ ರೈಟ್. ಈ ಮೂಲಕ ಮಚ್ಚು ಬಳಸಿ ರೀಲ್ಸ್ ಮಾಡಿದ್ದು ತಪ್ಪು, ಇನ್ನು ಮುಂದೆ ಯಾರೂ ಈ ರೀತಿ ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. ಆದ್ರೆ ಈ ಘಟನೆಯಿಂದ ವಿನಯ್ ಮತ್ತು ರಜತ್ ನಡುವಿನ 11 ವರ್ಷದ ಫ್ರೆಂಡ್ಶಿಪ್ಗೆ ಬ್ರೇಕ್ ಬೀಳುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.